ಶಿರಹಟ್ಟಿಯ PSI ಆಗಿರುವಂತಹ ಈರಣ್ಣಾರಿತ್ತಿ ಅವರು ಸೋಮಪ್ಪ ಲಮಾಣಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಮತ್ತು ಇಲ್ಲಸಲ್ಲದ ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಲಮಾಣಿ ಅವರು. ವಿವಿಧ ಹಿಂದೂ ಪರ ಸಂಘಟನೆಗಳು ಮುಖಂಡರು ಎಲ್ಲರೂ ಕೂಡ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇದೇ ವಿಚಾರವಾಗಿ ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂದೆ 15 ದಿನಗಳಿಂದ ನಿರಂತರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಕೂಡಲೇ PSI ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಆದರೆ ಯಾವುದೇ ಕ್ರಮ ಕೂಡ ಆಗದ ಹಿನ್ನೆಲೆಯಲ್ಲಿ ಇಂದು ಬಂದ್ಗೆ ಕೂಡ ಕರೆ ನೀಡಲಾಗಿತ್ತು. ಆದರೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಆದರೆ ಈ ಒಂದು ಘಟನೆಯಿಂದ ಅದು ಈ ರೀತಿಯಾಗಿ ಧರಣಿ ಮಾಡೋಕ್ಕೆ ಕಾರಣ ಕೂಡ ಇದೆ. ಏನಂತಂದರೆ ನೋಡಿ, ಒಬ್ಬ ವ್ಯಕ್ತಿಯಿಂದ ಈ ಒಂದು ಸೋಮಪ್ಪ ಲಮಾಣಿ ಅವರನ್ನು ಹೇಳ್ತಾರೆ, ಅವರು ನನ್ನ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ, ಅವರು ಇಸ್ಪಿಟ್ ಆಡ್ತೀಯಾ ಅಂತ ಹೇಳಿ ಹೊಡೆದಿದ್ದಾರೆ, ನಾನು ಇಸ್ಪಿಟ್ ಕೂಡ ಆಡೋದಿಲ್ಲ ಅಂತ ಹೇಳಿದ್ರು ಕೂಡ ಹೊಡೆದಿದ್ದಾರೆ. ಮತ್ತು ಅದರ ಜೊತೆಗೆ PSI ಅವರು 32,000 ರೂಪಾಯಿಯನ್ನು ನನ್ನಿಂದ ಕಸಿದುಕೊಂಡಿದ್ದಾರೆ. ಅದು ಅಷ್ಟೇ ಅಲ್ಲ, ನನ್ನನ್ನು ಬೆತ್ತಲೆ ಮಾಡಿ ಹೊಡೆದು ಹಿಂಸೆ ಮಾಡಿದ್ದಾರೆ ಅಂತ ಹೇಳಿ ಆಳಲನ್ನು ತೋಡಿಕೊಂಡಿದ್ದಾರೆ. ಹಲ್ಲೆಗೊಳಗಾದಂತಹ ಸೋಮಪ್ಪ ಲಮಾಣಿ ಏನಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಬದುಕೆ ಅಲ್ಲ ನರಕವದು, ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು, ಧರ್ಮಕ್ಕಾಗಿ ಬಾಳದ ಬದುಕು, ಬದುಕೆ ಅಲ್ಲ ನರಕವದು. ಗದಗ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಆಗಿರುವ ಈರಣ್ಣಾರಿತ್ತಿ ಅವರ ಅಮಾನತು ಆಗಲೇಬೇಕು. ದಕ್ಷ ಅಧಿಕಾರಿಗಳಿಗೆ ಕಪ್ಪು ಚುಕ್ಕೆ ಆಗಿರುವ ಈರಣ್ಣಾರಿತ್ತಿ ಅವರ ಅಮಾನತು ಆಗಲೇಬೇಕು. ದೇಶಭಕ್ತ ಮಾಜಿ ಸೈನಿಕರಿಗೆ ಕಪ್ಪು ಚುಕ್ಕೆ ಆಗಿರುವ ಈರಣ್ಣಾರಿತ್ತಿ ಅವರ ಅಮಾನತು ಆಗಲೇಬೇಕು. ದೇಶಭಕ್ತ ಮಾಜಿ ಸೈನಿಕರಿಗೆ ಕಪ್ಪು ಚುಕ್ಕೆ ಆಗಿರುವ ಈರಣ್ಣಾರಿತ್ತಿ ಅವರ ಅಮಾನತು ಆಗಲೇಬೇಕು. ಆದ್ರೆ ನನಗೆ ಬಹಳ ಹಿಂಸೆ ಮಾಡಿಲ್ಲ ಅಂತೇಳಿ ಚೆಕ್ ಹೊಡೆದ್ರಿ. ಬರೇ ಗೊತ್ತಾರಿ ಈ ಎರಡು ಕಾಲಿನಲ್ಲಿ ಹತ್ತಿ ನಿಂತು ನಮ್ದು ಆಡಬಲ್ರಿ ಅಲ್ರಿ ಅಂದ್ರು ಏನು ಕೇಳಿಲ್ಲ. ಬರೇ ಬದಲ ಮಾಡಿ ಬಹಳ ಹಿಂಸೆ ಮಾಡಿ ಹೊಡೆದ್ರಿ. ಇದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ರಿ. ಯಾರು ಸರ್ಕಾರ ಕೊಡ್ತಾವಲ್ಲ ಅವ್ರ ಮೇಲೆ ಕೇಸ್ ಮಾಡ್ತಾರೆ, ಯಾರು ಕುಂತಕ್ಕೆ ಬರೋಲ್ಲ ಅಂತ ಕೊಡೋರಿಗೆ ಬಹಳ ಅನ್ಯಾಯ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.